ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋ ಅಂದರೆ ಅದು ಗೃಹಲಕ್ಷ್ಮಿ ಬಗ್ಗೆನೇ. ಯಾಕಂದರೆ ನಾನು ತುಂಬ ಕಮೆಂಟ್ಸ್ನ ನೋಡಿದೆ ವೀಕ್ಷಕರೇ, ಎಲ್ಲರ ಕಮೆಂಟ್ಸನ್ನ ನಾನು ನೋಡಿದೆ. ತುಂಬ ಕಮೆಂಟ್ಸ್ ಮಾಡಿದ್ದೀರಾ. ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಯಾರೆಲ್ಲ ಹೂ ಹ್ಯಾವ್ ಕಮೆಂಟೆಡ್, ಥ್ಯಾಂಕ್ಸ್ ಲಾಟ್. ಏನೆಲ್ಲ ಕಮೆಂಟ್ ಮಾಡಿದ್ದೀರಾ ಥ್ಯಾಂಕ್ಸ್ ಲಾಟ್. ಅದು ಕೆಟ್ಟದಾಗಿರಲಿ ಒಳ್ಳೆಯದಾಗಿರಲಿ ವೀಕ್ಷಕರೇ, ನೀವು ಕಮೆಂಟ್ ಮಾಡಿದ್ದೀರಾ, ನನಗೆ ತುಂಬಾ ಖುಷಿಯಾಯಿತು. ಮತ್ತು ಇನ್ನೊಂದು ವಿಷಯ ಏನು ಹೇಳೋಕ್ಕೆ ಬಂದೆ ಅಂದರೆ ವೀಕ್ಷಕರೇ, ಪ್ಲೀಸ್ ನೀವೊಂದು ಕಮೆಂಟ್ನ ಮಾಡಿದ್ದೀರಾ, ನಿಜವಾಗ್ಲೂ ಕಮೆಂಟ್ನ ಮಾಡಿದ್ದೀರಾ. ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ನ ಹೇಳ್ತಾ ಇದ್ದೇನೆ. ಆದರೆ ನಾನು ಏನು ಹೇಳಿದ್ದೆ ಅಂದರೆ ಕಮೆಂಟ್ ಮಾಡಿ ಮೊದಲು, ಆದರೆ ವೀಕ್ಷಕರೇ ನೀವು ಯಾರೂ ಆ ಒಂದು ವೀಡಿಯೋನ ಕೊನೆ ತನಕ ನೋಡ್ತಾ ಇಲ್ಲ ಅಂತ ನನಗೆ ಅರ್ಥ ಆಯಿತು. ಬಿಕಾಸ್ ನೀವು ಯಾರು ಆ ವೀಡಿಯೋನ ನೋಡಿ ಫುಲ್ಲಾಗಿ ನೋಡಿದರೆ ನೀವು ಆ ಕಮೆಂಟ್ ಮಾಡ್ತಾ ಇರ್ತಿಲ್ಲ, ನಮಗೆ ಬಂದಿಲ್ಲ ಅಂತ. ನಾನು ತುಂಬ ಕಮೆಂಟ್ ನೋಡಿದೆ ಬಂದಿಲ್ಲ ಅಂತ. ಬಟ್ ನಾನು ಅದರಲ್ಲಿ ಕರೆಕ್ಟಾಗಿ ಹೇಳಿದ್ದೇನೆ ಯಾವಾಗ ಬರುತ್ತೆ, ಯಾವಾಗಿಂದ ಬಿಡುಗಡೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದೆ ವೀಕ್ಷಕರೇ. ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅಂದರೆ ಈಗಾಗಲೇ 15 ಕಂತು ತನಕ ಬಂದಿತ್ತು. ಕೆಲವೊಬ್ಬರಿಗೆ 15ನೇ ಕಂತು ಬಂದಿಲ್ಲ ಅಂತ ನಾನು ಅನ್ಕೋತಾ ಇದ್ದೇನೆ. ಇನ್ನು 16ನೇ 17ನೇ ಹಾಗೂ 18ನೇ ಕಂತು ಬಾಕಿ ಇದೆ ಅಲ್ವಾ. ಹೀಗಿದ್ರೆ ನಾನು ಖಂಡಿತ ಹೇಳಿದ್ದೆ 6,000 ರುಪೀಸ್, 6,000 ರೂಪಾಯಿ ಅಂತೂ ನಿಮ್ಮ ಖಾತೆಗೆ ಬರೋದೇ ಇಲ್ಲ ಪಕ್ಕ. ನಾನು ಇವಾಗಲೇ ಹೇಳ್ತಾ ಇದ್ದೇನೆ. ಎಲ್ಲರೂ ನನಗೆ ಸಿಕ್ಕಿದ ಮಾಹಿತಿಯ ಮೇರೆಗೆ ನಾನು ಕೇಳಿ ಪಡ್ಕೊಂಡು ಹಾಗೆ ಎಲ್ಲ ಸೈಡಿಂದ ಹೋಗಿ ನಾನು ಈ ಒಂದು ಮಾಹಿತಿನ ಕಲೆಕ್ಟ್ ಮಾಡಿದ್ದೇನೆ. ಈ ಒಂದು ಕಲೆಕ್ಟ್ ಮಾಡಿದ ಪ್ರಕಾರ 4,000 ರೂಪಾಯಿ ಕೊಡ್ತೇವೆ. ನಾವು ಇವಾಗಲೇ ಈ ಒಂದು ಆ ಡೇಟ್ ಹೇಳಿದ್ದೇನೆ. ಅದು ಡೇಟ್ ನೀವು ನೋಡಿಲ್ಲ ಅಂದರೆ ನೀವು ಹೋಗಿ ಒಂದ್ಸಲ ಆ ವಿಡಿಯೋನ ಪುನಃ ಚೆಕ್ ಮಾಡ್ಕೊಳ್ಳಿ. ನಾನು ಫೆಬ್ರವರಿ 15ಇಂದ ಈ ಒಂದು ಗೃಹಲಕ್ಷ್ಮಿ ಕಂತು ಹಣ ಬಾಕಿ ಏನಿದೆ ಅದನ್ನ ಕಳಿಸ್ತೇವೆ ಅಂತ ಹೇಳಿದ್ದಾರೆ. 15ನೇ ತಾರೀಕಿಗೇ ಎಲ್ಲರಿಗೂ ಬರುತ್ತೆ ಅಂತ ಇಲ್ಲ, ಬಟ್ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದೆ. ಆದರೆ 15ನೇ ತಾರೀಕು ಆಗಿರ್ಬೋದು, ಮೇ ಬಿ 16 ಆಗಿರ್ಬೋದು, ಆದರೆ 20ನೇ ತಾರೀಕು ಒಳಗೆ ನಿಮಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅಥವಾ ಈ ತಿಂಗಳ ಕೊನೆ ಎಂಡಲ್ಲಿ ಆದರೂ ನಿಮಗೆ ಒಂದು ಅಮೌಂಟ್ ಏನಿದೆ ಅದು ಬಂದೇ ಬರುತ್ತೆ. ಆದರೆ ಖಂಡಿತವಾಗ್ಲೂ 6,000 ಅಂತೂ 3 ಕಂತೇನಿದೆ, 16, 17, 18 ಈ 3 ಕಂತಂತೂ ನಿಮಗೆ ಸಿಗೋದೇ ಇಲ್ಲ. ನಾನು ಇವಾಗಲೇ ಹೇಳ್ತೇನೆ. ಆದರೆ ಖಂಡಿತವಾಗ್ಲೂ ಅವ್ರು ಕೊಟ್ಟ ಮಾಹಿತಿಯ ಮೇರೆಗೆ 4,000 ರುಪೀಸ್ ಕಳಿಸ್ತೇವೆ. 16 ಮತ್ತು 17ನೇ ಕಂತೇನಿದೆ ಬಾಕಿ ಏನಿದೆ ಅದು ಒಟ್ಟಿಗೆ 2,000 ಪ್ಲಸ್ 2,000 ಸೇರಿಸಿ 4,000 ರೂಪಾಯಿಗಳನ್ನ ನಿಮ್ಮ ಖಾತೆಗೆ, ನಿಮ್ಮ ಖಾತೆಗೆ, ಎಲ್ಲ ಮಹಿಳೆಯರ ಖಾತೆಗೆ ನಾವು ಒಂದೊಂದು ಹಂತವಾಗಿ ನಾವು ಕಳಿಸೋಕೆ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಈ 15ನೇ ತಾರೀಕಿನ ಸಂಜೆಯಿಂದ. ಓಕೆನಾ? ಅರ್ಥವಾಗಿಲ್ಲ ಆದರೆ ಒಂದ್ಸಲಿ ಅದಕ್ಕೆ ಹೇಳ್ತಾ ಇದ್ದೇನೆ. ಈ ಒಂದು ವಿಡಿಯೋನ ನೀವೇನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ವೀಕ್ಷಕರೇ ಕೊನೆಯ ತನಕ ನೋಡಿ. ನಾನು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೇನೆ, ನನಗೆ ಸಿಕ್ಕಿದ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೆ. ಬಿಕಾಸ್ ನಾನು ಇಲ್ಲಿ ತನಕ ನಿಮಗೆ ವಿಡಿಯೋ ಮಾಡಿಲ್ಲ, ನೀವು ನೋಡ್ಕೋಬೋದು, ನನ್ನ ಚಾನಲಲ್ಲಿ ನೀವು ಹೋಗಿ ನೋಡ್ಕೋಬೋದು. ನಾನು ಇಲ್ಲಿ ತನಕ ಗೃಹಲಕ್ಷ್ಮಿ ಬಗ್ಗೆ ಕಳೆದ ಒಂದು 5 to 6 ಡೇಸಿಂದ ನಾನು ಯಾವುದೇ ಥರದ ಗೃಹಲಕ್ಷ್ಮಿ ವೀಡಿಯೋಸ್ ಮಾಡ್ತಾ ಇರ್ತಿಲ್ಲ. ಬಿಕಾಸ್ ನನಗೆ ಆ ಒಂದು ಇನ್ಫಾರ್ಮೇಷನ್ ಕೊಡಲಿಲ್ಲ. ಸೊ ನಾನು ಅದಕ್ಕೋಸ್ಕರ ನಾನೊಂದು ವೀಡಿಯೋನ ಮಾಡ್ತಾ ಇರಲಿಲ್ಲ. ಬಟ್ ನನಗೆ ನಿನ್ನೆಷ್ಟೇ ಸಿಕ್ಕಿದ ಮಾಹಿತಿ ಮೇರೆಗೆ ನಾವು ಈ 15ಇಂದ ಕಳಿಸ್ತೇವೆ. ಅಚ್ಚಕಡೆ ಗಡಿಬಿಡಿ ಆಗ್ತಾ ಇದೆ ಎಲ್ರಿಗೂ. ಸರ್ಕಾರಕ್ಕೂ ಒತ್ತಡ ಹೇರ್ತಾ ಇದ್ದಾರೆ ಮಹಿಳೆಯರು, ಯಾವಾಗ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಕೂಡಲೇ 3 ಮಂತ್ ಏನಿದೆ, ಈ ಒಂದು 3 ಮಂತ್ದು 16, 17, 16, 17 ಹಾಗೂ 18ನೇ ಕಂತೇನಿದೆ ಈಗಾಗಲೇ ಲೇಟ್ ಆಗಿದೆ ಅಲ್ವಾ. ಹಾಗಿದ್ರೆ ಈ ಒಂದು ಅಮೌಂಟ್ನ ಇನ್ನೂ ಹೋಗ್ತಾ ಇದ್ದರೆ ಇನ್ನೂ ಲೇಟ್ ಆಗ್ತಾನೆ ಇರ್ತದೆ, ಇನ್ನೂ ಅಮೌಂಟ್ ಏನಿದೆ ಅದು ಆ್ಯಡ್ ಆಗ್ತಾನೆ ಇರ್ತದೆ ಅಲ್ವಾ. ಹಾಗಿದ್ರೆ ಈ ಒಂದು ಅಮೌಂಟ್ ಇನ್ನೂ ತಡೋ ಮಾಡೋದಿಲ್ಲ, ನಾವು ಆದಷ್ಟು ಬೇಗನೆ ಎಲ್ಲ ಮಹಿಳೆಯರ ಖಾತೆಗೆ ತಲುಪಿಸೋಕೆ ಟ್ರೈ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ 15 ಏನಿದೆ ಆ ಸಂಜೆಯೊಳಗಿಂದ ನಾವು ಕಳಿಸ್ತೇವೆ. ಆದರೆ ಇದನ್ನು ಅಧಿಕೃತ ಘೋಷಣೆಯಾಗಿ ಮಾಡಲಿಲ್ಲ ನಮ್ಮ ಸಚಿವೆಯವರು. ಆದರೆ ಸಚಿವೆಯವರ ಒಂದು ಭರವಸೆಯ ಮೇರೆಗೆ ನಾನು ಈ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ನಿಮಗೆ. 15ಇಂದ 20 ಒಳಗೆ ಎಲ್ಲ ಕಂಪ್ಲೀಟಾಗಿ ನಾವೆಲ್ಲರ ಖಾತೆಗೆ ಕಳಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನನ್ನ ಪ್ರಕಾರ ಈ ಒಂದು ಮಂತ್ ಎಂಡ್ ಒಳಗೆ ನಿಮಗೆ ಈ ಒಂದು ಹಣ ಏನಿದೆ ಅದು ಬಂದೇ ಬರುತ್ತೆ. ಆದರೆ 4,000 ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಆದರೆ ನನಗಂತೂ ಅನಿಸ್ತಾ ಇದೆ 4,000ಕ್ಕಿಂತ 2,000 ನಿಮಗೆ ಫಸ್ಟ್ ಬರ್ಬೋದು. 2,000 ನಿಮ್ಮ ಒಂದು ಸಮಾಧಾನಕ್ಕೆ. ಬಿಕಾಸ್ ತುಂಬ ಒತ್ತಡ ಹೇರಿದೆ. ಸರ್ಕಾರನೂ ಸ್ವಲ್ಪ ಮಿಡಲಲ್ಲಿದೆ. ಈ ಮಹಿಳೆಯರ ಹಾಗೂ ಎಲ್ಲ ಒಂದು ಸಾಲಗಳ ನಡುವೆ ಸರ್ಕಾರನೂ ಇದೆ. ಆದರೆ ನಿಮ್ಮನ್ನು ನಿರಾಶೆಗೊಳಿಸುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಾನು ಕೂಡ ನಿಮಗೆ ಹೇಳಿದ್ದೆ, ಸರ್ಕಾರ ಯಾವುದೇ ರೀತಿಯಲ್ಲಿ ಸರ್ಕಾರದ ಈ 5 ಗ್ಯಾರಂಟಿಗಳೇನಿದೆ ಅದನ್ನ ನಿಲ್ಲಿಸುವ ಪ್ರಶ್ನೆ ಇಲ್ಲ. ನಿಮಗೆ ಕೊಟ್ಟೇ ಕೊಡ್ತಾರೆ. ನಿಮ್ಮ ಹಣವೇನಿದೆ, ನಿಮ್ಮ ಹಕ್ಕೇನಿದೆ ನಿಮಗೆ ಕೊಟ್ಟೇ ಕೊಡ್ತಾರೆ ಅಂತ ನಾನು ತುಂಬ ಸಲ ಹೇಳಿದ್ದೆ. ಪಕ್ಕ ನಿಮಗೆ ಬಂದೇ ಬರುತ್ತೆ, ಆದರೆ ಕೊಂಚ ಲೇಟ್ ಆಗ್ತಿದೆ ಅಷ್ಟೇ ಅಂತ ನಾನು ನಿಮಗೆ ತುಂಬ ಸಲ ಹೇಳಿದ್ದೆ ವೀಕ್ಷಕರೇ. ಯಾರೂ ಗಾಬರಿ ಆಗೋದು ಬೇಡ. ಎಲ್ಲ ಜಿಲ್ಲೆಗಳಿಗೂ ಹಂತವಾಗಿ ಕಳಿಸ್ತೇವೆ. ಆದರೆ ಎಲ್ಲರಿಗೂ ಒಟ್ಟಿಗೆ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ವೀಕ್ಷಕರೇ. ನಿಜವಾಗ್ಲೂ ಒಂದು
ಫಸ್ಟ್ ಒಂದು 5 ಜಿಲ್ಲೆಗಳಿಗೆ ಅಥವಾ ಒಂದು 6 ಜಿಲ್ಲೆಗಳಿಗೆ ಫಸ್ಟ್ ಕಳಿಸ್ತಾರೆ. ಹಾಗೆ ಹಂತವಾಗಿ ಎಲ್ಲರ ಖಾತೆಗೆ ಈ ಒಂದು ಹಣವೇನಿದೆ ಜಮಾ ಮಾಡ್ತೇವೆ ಅಂತ ಸರ್ಕಾರದ ಒಂದು ಮಾಹಿತಿ ನನಗೆ ಲಭ್ಯವಾಗಿದೆ. ಅದರ ಮೇರೆಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಆದರೆ ನೀವು ಬಂದಿಲ್ಲ ಅಂತ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಪ್ಲೀಸ್ ವೀಕ್ಷಕರೇ ನೀವು ಒಂದು ಈ ವಿಡಿಯೋ ಏನಿದೆ ಅದನ್ನ ಫುಲ್ಲಾಗಿ ನೋಡಬೇಕು ಅಂತ ಹೇಳ್ತಾ ಇದ್ದೀನಿ, ಓಕೆನಾ? ಹಾಗಿದ್ರೆ ಈ ಒಂದು ಅಮೌಂಟ್ ಏನಿದೆ ಪಕ್ಕ ನಿಮಗೆ ಬಂದೇ ಬರುತ್ತೆ. ಯಾರು ಗಾಬರಿ ಆಗೋದು ಬೇಡ ವೀಕ್ಷಕರೇ. ನಾನು ಹಾಗೆ ಹೇಳ್ತಾ ಇದ್ದೇನೆ, ಯಾರೂ ಕೂಡ ಗಾಬರಿ ಆಗೋ ಅವಶ್ಯಕತೆಯೇ ಇಲ್ಲ. ಇನ್ನು ಅಕ್ಕಿ ಭಾಗ್ಯದ ಹಣ ಯಾವಾಗ ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರ. ಖಂಡಿತವಾಗ್ಲೂ ಅಕ್ಕಿ ಹಣನೂ ಬಂದೇ ಬರುತ್ತೆ. ಆದರೆ ಒಟ್ಟಿಗೆ ಎಲ್ಲ ಒಂದು ತಿಂಗಳ ಅಕ್ಕಿ ಹಣ ಬರೋದಿಲ್ಲ. ಅದು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೇನೆ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಎಲ್ಲ ಖಾತೆಯ ಹಣ ಪಕ್ಕ ನಿಮಗೆ ಸಿಗೋದಿಲ್ಲ. ಆದರೆ ಒಂದು ತಿಂಗಳ ಅಮೌಂಟ್ ಆದರೂ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ವೀಕ್ಷಕರೇ, ಓಕೆನಾ? ಆದರೆ ಇದಕ್ಕಿಂತ ಮುಂಚೆ ಕಳಿಸ್ತಾರಾ ಅಥವಾ ಗೃಹಲಕ್ಷ್ಮಿ ಕಳಿಸಿದ ಮೇಲೆ ಕಳಿಸ್ತಾರಾ ಗೊತ್ತಿಲ್ಲ. ಅದರೊಂದು ಮಾಹಿತಿ ಸಿಕ್ಕಿದ್ರೆ ನಾನು ಪಕ್ಕ ನಿಮಗೆ ಹೇಳ್ತೇನೆ. ಆದರೆ ನಿಮ್ಮ ಸ್ಟೇಟಸ್ ನಿಮಗೆ ಬಂದಿದೆಯಾ ಇಲ್ವಾ ಅಂತ ನಿಮ್ಮ ಫೋನಲ್ಲೇ ನಿಮಗೆ ಚೆಕ್ ಮಾಡ್ಕೋಬೋದು. ನಾನೊಂದು ವಿಡಿಯೋ ಕೂಡ ಅದ್ರ ಬಗ್ಗೆ ಮಾಡಿದ್ದೀನಿ. ನಿಮ್ಮ ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಖಾತೆಗೆ ಬಂದಿದೆಯಾ ಇಲ್ವಾ ಅಂತ ನಿಮಗೆ ಫೋನಲ್ಲೇ ಕುಳಿತುಕೊಂಡು ಮನೆಯಲ್ಲೇ ಆನ್ಲೈನಲ್ಲೇ ನಿಮಗೆ ಚೆಕ್ ಮಾಡ್ಕೋಬೋದು. ಅದರ ಒಂದು ವೆಬ್ಸೈಟನ್ನು ಕೂಡ ನಾನು ಕೊಟ್ಟಿದ್ದೆ, ಅನ್ನಭಾಗ್ಯ ಯೋಜನೆ ಸ್ಟೇಟಸ್ ನೀವು ಚೆಕ್ ಮಾಡ್ಕೊಳ್ಳಿ ಅಂತ. ಇನ್ನು ಯಾರಿಗೆಲ್ಲ ಬೇಕು ನೀವು ಸ್ಟೇಟಸ್ ಚೆಕ್ ಮಾಡ್ತೀರಾ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಅದರಲ್ಲೇ ಆ ಒಂದು ವಿಡಿಯೋ ಕೆಳಗಡೆ ನನಗೆ ಇನ್ಫಾರ್ಮೇಷನ್ನ ಕೊಡಿ. ಹಾಗಿದ್ರೆ ನಿಮಗೆ ಈ ಒಂದು ಅನ್ನಭಾಗ್ಯ ಹಣ ಏನಿದೆ ಅದು ನಿಮ್ಮ ಖಾತೆಗೆ ಬಂದೇ ಬರುತ್ತೆ. ಆದರೆ ಗೃಹಲಕ್ಷ್ಮಿಗಿಂತ ಮುಂಚೆ ಬರುತ್ತೋ ಅಥವಾ ಗೃಹಲಕ್ಷ್ಮಿ ಬಿಟ್ಟಾದಮೇಲೆ ನಿಮಗೆ ಈ ಒಂದು ಹಣ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ವೀಕ್ಷಕರೇ, ಯಾರೂ ಕೂಡ ಗಾಬರಿ ಆಗೋ ಅವಶ್ಯಕತೆಯೇ ಇಲ್ಲ. ಬಂದೇ ಬರುತ್ತೆ. ಈ ಮಂತ್ ಎಂಡ್ ಒಳಗೆ ಆದರೂ ನಿಮಗೆ ಒಂದು 2000 ರುಪೀಸ್ ಆದರೂ ನಿಮ್ಮ ಖಾತೆಗೆ ಬಂದೇ ಬರುತ್ತೆ. ಆದರೆ ನಾನು ಖಂಡಿತವಾಗ್ಲೂ 6000 ರುಪೀಸ್ ಬರೋದೇ ಇಲ್ಲ ವೀಕ್ಷಕರೇ, ನಿಜವಾಗ್ಲೂ ಬರೋದಿಲ್ಲ. ಆದರೆ ಅಕ್ಕಿ ಹಣ ಒಂದು ಕಂತಿನೇನಿದೆ 16 ಕಂತಿನೇನಿದೆ ಅಥವಾ ಮತ್ತು ಗೃಹಲಕ್ಷ್ಮಿ ಏನಿದೆ ಒಂದು 16ನೇ ಕಂತಿದ್ದು ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಬಂದೇ ಬರುತ್ತೆ. ಸಂಜೆಯಿಂದಲೇ 15ನೇ ತಾರೀಕು ಸಂಜೆಯಿಂದಲೇ ನಿಮಗೆ ಈ ಒಂದು ಹಣವೇನಿದೆ ನಿಮ್ಮ ಖಾತೆಗೆ ಎಲ್ಲರ ಖಾತೆಗೆ ಜಮಾ ಆಗಲಿದೆ. ಆದರೆ ಹಂತವಾಗಿ ಜಮಾ ಆಗಲಿದೆ ವೀಕ್ಷಕರೇ. ಹಾಗೆ ಹೇಳ್ತಾ ನಾನು ಈ ಒಂದು ವಿಡಿಯೋನಲ್ಲಿ ಕೊನೆಗೊಳಿಸ್ತಾ ಇದ್ದೇನೆ. ಇನ್ನೂ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ನಾನು ಹೇಳ್ತಾ ಇದ್ದೇನೆ, ವಿಡಿಯೋನ ಮಾತ್ರ ಫುಲ್ ಆಗಿ ನೋಡ್ಕೊಳ್ಳಿ. ಹಾಫ್ ಅರ್ಧಂಬರ್ಧ ನೋಡಿದ್ರೆ ನಿಮ್ಮ ತಲೆಗೆ ಏನೂ ಹೋಗೋದು ಇಲ್ಲ. ಏನೋ ಒಂದು ಅಷ್ಟಿಷ್ಟು ಕೇಳ್ಕೋತೀರಾ, ಆಮೇಲೆ ಬಂದು ಕಮೆಂಟ್ ಮಾಡ್ತೀರಾ ವೀಕ್ಷಕರು. ಆದರೆ ನಿಮಗೆ ಅದು ಕರೆಕ್ಟಾಗಿ ಆ ವಿಡಿಯೋ ಏನಿದೆ, ನಾನು ಇಂಪಾರ್ಟೆಂಟ್ ವಿಷಯನ ಮಿಡಲಲ್ಲಿ ಹೇಳಿರ್ತೀನಿ, ಇಲ್ಲ ಕೊನೆವರೆಗೂ ಹೇಳಿರ್ತೀನಿ, ಇಲ್ಲ ಮೊದಲೇ ಹೇಳ್ಬಿಟ್ಟಿರ್ತೀನಿ. ಹಾಗೆ ನಿಮಗೆ ಅದು ಗೊತ್ತಾಗೋದಿಲ್ಲ ಯಾವಾಗ ಹೇಳಿದ್ದಾರೆ ಅಂತ ಅನ್ನೋದನ್ನ ನಿಮಗೆ ಗೊತ್ತಾಗೋದಿಲ್ಲ. ಸೊ ನಾನು ಹಂತವಾಗಿ ನಿಮಗೆ ಹೇಳುವಾಗ ಅದ್ರ ಗೊತ್ತಾಗೋದಿಲ್ಲ. ಸೊ ಓಡಿಸಿ ಪ್ಲೀಸ್ ಸ್ಕಿಪ್ ಮಾಡಿ ನೋಡಬೇಡಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ನನ್ನದೊಂದು ಆಶಯ ವೀಕ್ಷಕರೇ. ಆಗಿದ್ದರೆ ವಿಡಿಯೋನ ಪ್ಲೀಸ್ ಎಲ್ಲರೂ ಕೊನೆ ತನಕ ನೋಡಿ. ಹಾಗೆ ಯಾರು ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಕಮೆಂಟ್ ತುಂಬಾ ಮುಖ್ಯ. ನನಗೆ ಭಾಳ ಖುಷಿ ಆಯಿತು ನೀವೊಂದು ಕಮೆಂಟ್ ಮಾಡಿದ್ದೀರಾ. ತಪ್ಪೋ ಸರಿಯೋ ನೀವು ಏನು ಕಮೆಂಟ್ ಮಾಡಿದ್ರು ನನಗೆ ಗೊತ್ತಿಲ್ಲ, ಬಟ್ ಕಮೆಂಟ್ ಮಾಡಿದ್ದೀರಾ, ನನಗೆ ತುಂಬಾ ಖುಷಿ ಆಯಿತು ವೀಕ್ಷಕರೇ. ನಿಮ್ಮ ಅನಿಸಿಕೆನ ನೀವು ಹೇಳ್ತಾ ಇದ್ದೀರಾ ಕಮೆಂಟಲ್ಲಿ, ನನಗೆ ಯಾವುದೇ ಥರದ ಬೇಜಾರಿಲ್ಲ. ಹಾಗಿದ್ರೆ ನಿಮ್ಮ ಅನಿಸಿಕೆನ ನೀವು ಹೇಳ್ತಾ ಇದ್ದೀರಾ, ಒಳ್ಳೆಯ ವಿಷಯ ಆಗಿರಲಿ ಕೆಟ್ಟ ವಿಷಯ ಆಗಿರಲಿ ನೀವು ಹೇಳ್ತಾ ಇದ್ದೀರಾ. ನನಗೆ ತುಂಬ ಖುಷಿ ಆಯಿತು. ನನ್ನ ಮಾತಿಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳಿದ್ದಕ್ಕೆ ಕಮೆಂಟ್ ಮಾಡಿದ್ದೀರಾ. ಹಾಗೆಯೇ ತುಂಬ ಜನ 10 ರೂಪಾಯಿ ಅಥವಾ 20 ರೂಪಾಯಿಯ ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಎಷ್ಟು ರೂಪಾಯಿಗಳನ್ನ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ತಗೊಳ್ತಾ ಇದ್ದಾರೆ ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಕೂಡ ನಾನು ಹೇಳಿದ್ದೆ. ಹಾಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಕಮೆಂಟ್ ಮಾಡಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗೆ ಇನ್ನೂ ಕೂಡ ಕಮೆಂಟ್ ಮಾಡಿ ಎಲ್ಲ ವಿಡಿಯೋನ ಕೂಡ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ಈಗಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಲಾಟ್ನ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಕೊನೆಗೊಳಿಸ್ತಾ ಇದ್ದೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.